ಮತ್ತು ಮರೆಮಾಡಿದ ಬಾವಿ. ಒಂದು ಶಾಂತ ಮರುಭೂಮಿಯ ಹಳ್ಳಿಯಲ್ಲಿ ಮಿರಿಯಂ ಎಂಬ ಯುವ ಹುಡುಗಿ ವಾಸಿಸುತ್ತಿದ್ದಳು. ಜನರು ಸಾಮಾನ್ಯವಾಗಿ ನೀರನ್ನು ಹುಡುಕುವಲ್ಲಿ ಹೆಣಗಾಡುತ್ತಿದ್ದರು ಮತ್ತು ಮಿರಿಯಮ್ಮನ ಕುಟುಂಬವು ಪ್ರತಿದಿನ ಮಳೆಗಾಗಿ ಪ್ರಾರ್ಥಿಸುತ್ತಿದ್ದರು. ಒಂದು ಬೆಳಗ್ಗೆ ಅನೇಕ ಹೊಣದಿನಗಳ ನಂತರ ಮಿರಿಯಂ ನೀರನ್ನು ಹುಡುಕಲು ಸಾಮಾನ್ಯಕ್ಕಿಂತ ಹೆಚ್ಚು ದೂರ ಹೋಗಲು ನಿರ್ಧರಿಸಿದಳು. ಅವಳು ಒಂದು ಸಣ್ಣ ಜಾಡಿ ಹೊತ್ತುಕೊಂಡು ಗುಸುಗುಸುಗೆ ಹೇಳಿದಳು, ಪ್ರಭುವೇ, ದಯವಿಟ್ಟು ನನ್ನನ್ನು ಮಾರ್ಗದರ್ಶನ ಮಾಡಿ. ಅವಳು ಕಳ್ಳುಗಳ ಗುಂಪನ್ನು ನೋಡುವವರೆಗೆ ನಡೆದಳು. ಅವಳು ಮೊಣಕಾಲು ಮಡಿದು ಅಗೆಯಲು ಪ್ರಾರಂಭಿಸಿದಳು. ಮೊದಲಿಗೆ ಏನೂ ಆಗಲಿಲ್ಲ. ಅವಳ ಕೈಗಳು ದಣಿದವು ಮತ್ತು ಅವಳು ಬಿಟ್ಟು ಬಿಡಲು ಬಯಸಿದಳು. ಆದರೆ ಮಿರಿಯಂ ತನ್ನ ತಾಯಿಯ ಮಾತುಗಳನ್ನು ನೆನಪಿಸಿಕೊಂಡಳು. ನೀವು ಕೇಳುವಾಗ ನಂಬಿಕೆಯೊಂದಿಗೆ ಕೇಳಿ. ನೀವು ಹುಡುಕುವಾಗ ಹುಡುಕುವುದನ್ನು ನಿಲ್ಲಿಸಬೇಡಿ. ನೀವು ಬಾಗಿಲು ಬಡಿಯುವಾಗ ದೇವರು ದಾರಿಯನ್ನು ತೆರೆಯುವವರೆಗೆ ಬಡಿಯುತ್ತಲೇ ಇರಿ. ಆದ್ದರಿಂದ ಮಿರಿಯಂ ಮತ್ತೆ ಪ್ರಾರ್ಥಿಸಿದಳು ಮತ್ತು ಅಗೆಯುತ್ತಲೇ ಇದ್ದಳು. ಇದ್ದಕ್ಕಿದ್ದಂತೆ ಅವಳ ಬೆರಳುಗಳು ತೇವವಾದ ಮಣ್ಣನ್ನು ಮುಟ್ಟಿದವು. ಕೆಲವು ಕ್ಷಣಗಳ ನಂತರ ತಂಪಾದ ನೀರು ಭೂಮಿಯಿಂದ ಉಕ್ಕಿ ಬಂದು ಅವಳ ಜಾಡಿಯನ್ನು ತುಂಬಿಸಿತು. ಅವಳು ಸಂತೋಷದಿಂದ ಮನೆಗೆ ಓಡಿ ಹೋಗಿ, ದೇವರು ನಮ್ಮನ್ನು ಕೇಳಿದ್ದಾರೆ ಎಂದು ಕೂಗಿದಳು. ಶೀಘ್ರದಲ್ಲೇ ಹಳ್ಳಿಯವರು ಹೊಸ ಬಾವಿಯ ಬಳಿ ಸೇರಿದರು ಮತ್ತು ಎಲ್ಲರ ಬಾಯಾರಿಕೆಯು ತೃಪ್ತಿಯಾಗಿತ್ತು. ಆ ರಾತ್ರಿ ಮಿರಿಯಂ ನಕ್ಷತ್ರಗಳ ಕಡೆ ನೋಡಿ ನಗುತ್ತಿದ್ದಳು. ನೀವು ನಿಜವಾಗಿ ಹುಡುಕುವಾಗ ದೇವರು ಯಾವಾಗಲೂ ದಾರಿಯನ್ನು ಮಾಡುತ್ತಾನೆಂದು ಈಗ ಅವಳಿಗೆ ತಿಳಿದಿತ್ತು. ಪಾಠ: ನಂಬಿಕೆ ಎಂದರೆ ಕೇವಲ ಒಮ್ಮೆ ಕೇಳುವುದಲ್ಲ, ಅದು ಕೇಳುತ್ತಲೇ ಇರಲು, ಹುಡುಕುತ್ತಲೇ ಇರಲು ಮತ್ತು ಬಡಿಯುತ್ತಲೇ ಇರಲು ಸಾಕಷ್ಟು ನಂಬುವುದು. ತಟ್ಟಿರಿ, ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ಲೂಕ 11:10.